ಗಣೇಶಗುಡಿ ರಾಫ್ಟಿಂಗ್ ಸ್ಥಳದಲ್ಲಿ ದರದ ವಿಚಾರವಾಗಿ ಜೆಟಿ ಧಾರಕರು ಹಾಗೂ ಏಜೆಂಟ್ಗಳ ನಡುವೆ ಗಲಾಟೆ. ಗಣೇಶಗುಡಿ ಪ್ರದೇಶದಲ್ಲಿ ರಾಫ್ಟಿಂಗ್ಗೆ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಇತ್ತೀಚೆಗೆ ಜೆಟಿ ಧಾರಕರು ರಾಫ್ಟಿಂಗ್ ದರವನ್ನು ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ಭಾಗದ ಕೆಲವು ಏಜೆಂಟ್ಗಳು ಹಾಗೂ ಹೋಮ್ ಸ್ಟೇ ಮಾಲೀಕರು ದರವನ್ನು ನಿಯಮಾನುಸಾರ ಇಡಬೇಕು ಎಂದು ಜೊಯ್ಡಾ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂಬಂಧ ರಾಫ್ಟಿಂಗ್ ಬುಕಿಂಗ್ ಕೌಂಟರ್ಗೆ ತೆರಳಿ ವಿಚಾರಣೆ ನಡೆಸುವ ವೇಳೆ ಎರಡೂ ಪಕ್ಷಗಳ ನಡುವೆ ಮಾತಿನ ಚಕಮಕಿ ಉಂಟಾಗಿ ಬಳಿಕ ಹಲ್ಲಿಯ ಮಟ್ಟಿಗೆ ಬೆಳವಣಿಗೆಯಾಯಿತು. 70 ಮಂದಿ ಗೈಡ್ ಅಲ್ಲಿ ಒಂದು ಕೌಂಟರ್ ಯಾಕೆ ಬಂದಿದೆ? 70 ಜನ ಗೈಡ್ ಉಸಿರಾಡಕ್ಕಾಗತ್ತಿಲ್ಲ. ನನ್ನ ತಲೆ ಹೊಡೆದಾರ ಸರ್. ನೋಡಿ ಸರ್, ಚಾಕುವಿಂದ ಹೊಡೆದಾರ. 20 ಸರ್ ನಾವು ತಪ್ಪಿಸ್ಕೊಂಡು ಸರ್ ಓಡಾಕತ್ತೇವಿ. ಬೋಟಿಂಗ್ ಇದು ಪೆಡಲ್ ಇರುತ್ತೆ ಸರ್, ಅದರಿಂದ ಹೊಡೆದಾರ ಸರ್. ಗೈಡ್ ಅಂದ್ರೆ ಅವರು ಪ್ರಾಪರ್ಟಿ ಓನರ್ಸ್ ಆಗಿ ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರು ಸರ್, ನಮ್ಗೆ ಅವ್ರು ಈ ತರ ಟ್ರೀಟ್ ಮಾಡಿದ್ರು. ಗೈಡ್ ಅಂದ್ರೆ ಅವ್ರು ಇವರಲ್ಲಿ ಇರ್ಬೇಕು ಸರ್, ಆಕ್ಟಿವಿಟೀಸ್ ಮಾಡಿಸ್ಬೇಕು. ಅವರಲ್ಲಿ ಮೇಲ್ಗಡೆ ಆಫೀಸ್ ಹತ್ರ ಒಂದು ಕೌಂಟರ್ ಅಂತ ಇದೆ, ಅಲ್ಲೇ ಯಾಕೆ ಬಂದ್ರು? ಅಷ್ಟು 70 ಜನ ಗೈಡ್ಸ್ ಎಲ್ಲರೂ ಅಲ್ಲೇ ಯಾಕೆ ಬಂದ್ರು? ಅವರೆಲ್ಲ ಪ್ಲಾನ್ ಮಾಡಿ ಕಳಿಸಿ ನಮ್ಗೆ ಮಾಡಿದ್ರು. ಕೊಲೆ ಪ್ರಯತ್ನ ಪಡ್ತಾರೆ ಸರ್. ಕೊಲೆ ಮಾಡ್ಲಿಕ್ಕೆ ಘಟನೆ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ನೀನು ಮಾತಾಡ್ಬಾರ್ದು. ನಿಮ್ದ ಡಿಪಾರ್ಟ್ಮೆಂಟ್ ಇಬ್ರು ಮಂದಿ ಇದ್ರು ಸರ್. ಕೇಳಿದ್ವಲ್ಲ, ಎಲ್ಲರೂ ಕೂಡ ಜಗಳಾಡ್ರಿ. ಒಂದ್ ನಿಮಿಷ ಸರ್, ಈ ಜಗಳದ ಐತಲ್ಲ, ತಡಿಯೋ ನೀ ತಡಿ. ನಾವು ನನ್ ಮಾತು ಕೇಳ ಅದಲ್ಲ, ನನ್ ಮಾತು ಕೇಳ್ತಿ, ನಾ ಬಂದೇನಿ ಇಲ್ಲಿಗೆ, ಅದಕ್ಕೆ ಬಂದೇನಿ. ನೋಡಿಲ್ಲ, ಜಗಳದ ಏನೈತಲ್ಲ ಅದರ ಕಂಪ್ಲೇಂಟ್ ನೀವು ಕೊಟ್ಟರು ತಗೊಂತೀವಿ, ಅವ್ರು ಕೊಟ್ಟರು ತಗೊಂತೀವಿ. ಅದನ್ನ ಬಿಡ್ಬಿಡ್ರಿ, ಮೂಲ ಸಮಸ್ಯೆಗೆ ಬರ್ರಿ. ಮೂಲ ಸಮಸ್ಯೆ ಏನೈತಿ? ರೇಟ್ ಹೈಕ್ ಮಾಡಿದ್ದು. ಅವ್ರ ಕಡೆಯಿಂದ ಏನ್ ಸಮಸ್ಯೆ ಐತಿ? ನೀವು ಪೇಮೆಂಟ್ ಮಾಡಿಲ್ಲ ಅನ್ನೋದು. ರೇಟ್ ಹೈಕ್ ಮಾಡಿದ್ದೈತಲ್ಲ, ಅದನ್ನ ಅವ್ರು ಅಸೋಸಿಯೇಷನ್ ಮಾಡ್ಕೊಂಡು ಒಂದು ಡಿಸಿಷನ್ ತಗೊಂಡಾರ. ಹೌದಾ? ಇಷ್ಟು 700, 800, 600 ಏನೋ ಒಂದು ತಗೊಂಡಾರ. ಪರ್ ಪರ್ಸನ್ ಇಷ್ಟು ಮಾಡ್ತೀವಂತ. ಈಗ ಅದು ನಿಮ್ಮ ಬಿಸ್ನೆಸ್ಸಿಗೆ ಹೊಡೆದು ಬಳಾಕತ್ತೈತೆ ಅಂತ ಹೇಳ್ತೀರಿ. ಹೌದಾ? ಅವ್ರ ಸಮಸ್ಯೆನೂ ಕೇಳ್ಬೇಕ, ನಿಮ್ಮ ಸಮಸ್ಯೆನೂ ಕೇಳ್ಬೇಕ. ಈ ಎರಡೂ ಬಗೆಹರ್ಲಿಲ್ಲ ಅಂದ್ರೆ ನಡಕ್ಕೆ ಇಂಟರ್ವೆನ್ಷನ್ ಆಗಾಕ ತಹಶೀಲ್ದಾರ್ ಅವ್ರ ಅದಾರ, ಟೂರಿಸಂ ಡಿಪಾರ್ಟ್ಮೆಂಟ್ ಐತಿ, DC ಐತಿ. ಅವ್ರು ಬಂದ್ಮ್ಯಾಗ ಈ ಒಂದು ಏರಿಯಾ ಒಳಗೆ ಇಷ್ಟು ಖರ್ಚು ವೆಚ್ಚ, ಒಂದು ರಾಫ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತೆ ಅವರೆಲ್ಲ ಲೆಕ್ಕ ಹಾಕಿ ಪ್ರಾಫಿಟ್ ಮಾರ್ಜಿನ್ ಪ್ರತಿಯೊಂದು ಹಿಡ್ಕೊಂಡು ಒಂದ್ ಏನೋ ಫಿಕ್ಸ್ ಮಾಡ್ತಾರ. ಹೌದಾ? ಅವ್ರಿಗೆ ಅಥಾರಿಟಿ ಐತಿ, ಅಧಿಕಾರ ಐತಿ, ಅದು ಪ್ರಾಪರ್ ವೇ. ಅದನ್ನ ಬಿಟ್ಟು ನೀವ ಬಂದ ಇವನ್ ಕೇಳ್ತೀನಿ, ನಾವು ಅವ್ರ ಹತ್ರ ಮಾತಾಡ್ತೀವಿ, ಕೆಲಸ ಆಗುದಿಲ್ಲ ಅದು. ಈಗ ಅಲ್ಲಿ ಕುಂದ್ರು ಮಾತಾಡೋನು, ನಿಮ್ ಪಾಯಿಂಟ್ ಏನೈತಿ ನೀವು ಹೇಳ್ರಿ, ಅವ್ರ ಪಾಯಿಂಟ್ ಏನೈತಿ ಅವ್ರು ಹೇಳಿ, ಆಮ್ಯಾಗ ತಡಿಯೋ ಆಗಂಗಿಲ್ಲ ಅಂತ ಹೋಗಪ್ಪ. ಹೊಡೆದ್ರೆ ಕಂಪ್ಲೇಂಟ್ ಕೊಡುವ ಮರ ಎಲ್ಲದಾರ ನೋಡಿಲ್ಲ. ಕೊಡು ಕಂಪ್ಲೇಂಟ್, ಕಂಪ್ಲೇಂಟ್ ತಗೊಂತೀನಿ ನಾನು. ಮೂಲ ಸಮಸ್ಯೆ ಬಗೆಹರಿಸಕ್ ವಿಚಾರ ಮಾಡಕತ್ತೀರ, ನೀವು ಹೊಡೆದ್ರಂತ ದುಗ್ಸಿದ್ರಂತ ಎಷ್ಟು ಮಂದಿ ಬಂದ್ರ ಮತ್ತೆ ಹಿಂಗ್ ಗಲಾಟೆ ಆಗುದ ಮತ್ತದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡೂ ಪಕ್ಷಗಳು ರಾಮನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲು ಗಣೇಶಗುಡಿ ಮತ್ತು ದಾಂಡೇಲಿ ಭಾಗದ ರಾಫ್ಟ್ ಹಾಗೂ ಜೆಟಿ ಧಾರಕರು, ಏಜೆಂಟ್ಗಳು, ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಲೀಕರು ಹಾಜರಾಗಿದ್ದರು. ಅದು ಐತಿ, ಅದನ್ನ ನಾವು ತಗೊಂತೀವಿ. ಸಮಸ್ಯೆ ಏನಂತ ಹೇಳಿದ್ರೆ 130, 150 ರೇಟು ಕೊಟ್ಟರು. ನಾವು ಅದೇ ರೇಟ್ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಕೊಟ್ಕೊಂಡು ನಾವು ಗೆಸ್ಟಿಗೆ 1300, 1200 ಸೇಲ್ ಮಾಡಿದ್ವಿ. ಯಾಕಂದ್ರೆ ಕಾಂಪಿಟೇಷನ್ ಹಂಗಾಗಿ ಡಿಸೆಂಬರ್ ಅಂತ ಸೀಸನ್ ಅಲ್ಲಿ ಇವರು 130, 150 ರೇಟ್ ಕೊಟ್ಟಾರೆ. ಈಗ ಒಂದೇ ಸರಿ ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಇದು ಮಾರ್ಚ್ ತಿಂಗಳ ಸರ್ ಗೆಸ್ಟ್ ಇಲ್ಲ. ಅದರಲ್ಲಿ 750 ರೂಪಾಯಿ ಮಾಡಿದ್ವಿ. ನಾವು ಸೇಲ್ ಮಾಡ್ತಾ ಇರೋದು ರೇಟ್ ಎಷ್ಟು ಸರ್? 1400, 1500 ರೂಪಾಯಿ ಗೆಸ್ಟಿಗೆ. ಈಗ ಅದರಲ್ಲೂ ಕಾಂಪಿಟೇಷನ್ ಸರ್. ಒಬ್ರು ಯಾರಾದ್ರೂ ಫಿಕ್ಸ್ ಮಾಡೋದು ಯಾರು ಮಾಡ್ತಾರೆ? ಅಸೋಸಿಯೇಷನ್ ಮಾಡ್ಯಾರ ಎಲ್ಲರೂ. ಅಸೋಸಿಯೇಷನ್ ಮಾಡಿ ಅವ್ರ ರೇಟ್ ಫಿಕ್ಸ್ ಮಾಡ್ಕೊಂಡಾರ. ಸರ್ ನಾವು ಗೆಸ್ಟ್ ಆಗ್ತೇವ್ರಿ, ನಮ್ಗೆ ಕೇಳೋದಿರಂಗಿಲ್ಲ ಸರ್. ಈಗ ನಾವು ಗೆಸ್ಟ್ ಇವ್ರಿಗೆ ಕಳಿಸ್ತೀವಿ, ಇವರಿಂದ ನಮ್ ಕಡೆ ಬರಂಗಿಲ್ಲ ಸರ್. ನಾವು ಬುಕಿಂಗ್ ಮಾಡ್ಕೊಂಡ ಇವ್ರಿಗೆ ಇಲ್ಲಿ ಕಳಿಸಿರ್ತೀವಿ ಅಂತ ಹೇಳಿದಾಗ ಇವ್ರು ಅದನ್ನ ನಮಗ್ ಕೇಳುದು ಒಂದಿರಂಗಿಲ್ಲ ಸರ್. ಯಾರಿಗಾರ ಒಬ್ರಿಗಾರ ಕೇಳುದೇನೈತಂದ್ರೆ ನೀವು ಮನ್ಸ್ ಬಂದ ನೀವು ಮಾಡಿದ್ರೆ ಇವ್ರು ಹೆಂಗ್ ಮಾಡತ್ತಾರ ಸರ್? ಅದು ಅಸೋಸಿಯೇಷನ್ ಮಾಡಿದ್ರಲ್ಲ,
ಅವ್ರಿಗೇನು ಖರ್ಚು ಇರೋದಿಲ್ಲ. ಖರ್ಚು 100% ಇರುತ್ತೆ ಸರ್. ಅದು ಅವ್ರದ್ದೇ ಜಾಸ್ತಿ ಖರ್ಚು ನಮ್ದೇ ಜಾಸ್ತಿ ಮಾಡ್ಬೇಕು ಸರ್. ಈಗ ನಮ್ದು ಒಂದು ಬ್ರೇಕ್ಫಾಸ್ಟ್ ಅಂತ ನೀವು ರೇಟ್ ಹೈಕ್ ಮಾಡ್ಬೇಕು. ಬೇರೆ ದಾರಿ ರೇಟ್ ಹೈಕ್ ಮಾಡೋದಲ್ಲ ಸರ್. ಟೈಮಿಂಗ್ ಕೊಡ್ಬೇಕು ಸರ್. ಇವತ್ತು ಮನಸ್ಸು ಬಂದು ಇವತ್ತು ಮಾಡಿದ್ರೆ ಮುಂದಿನ ತಿಂಗಳು ಬುಕಿಂಗ್ ಆಲ್ರೆಡಿ ಸರ್ ಕೇಳಿಲ್ಲ ಒಂದ್ ನಿಮಿಷ. ನಿಮ್ಗೆ ಅಂತ ಸಮಸ್ಯೆ ಇದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಐತೆ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಅಲ್ಲೇ ಮಾಡಕ್ ಇಲ್ಲಿ ಬಂದು ನೀವು ಕೇಳಪ್ಪ ಅಲ್ಲಿ ತಡಿಯೋ ಇಲ್ಲಿ ಎಲ್ಲಾ ವಿಡಿಯೋ ಅದಾವ ನನ್ನ ಹತ್ರ. ನನ್ನ ಹತ್ರ ವಿಡಿಯೋ ಅದಾವ. ಏನಾಗೈತಿ ಎಲ್ಲ ನನ್ನ ಹತ್ರ ವಿಡಿಯೋ ಅದಾವ. ಹೌದಾ ತಡಿಯೋ ಅದಿರ್ಲಿ. ಅದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ತಿದ್ರೆ ನಾ ಈಗ ತೊಳಕ್ ರೆಡಿ ಇದ್ದೇವೆ. ಅವ್ರದ್ದು ತೊಗೊಂತೀವಿ ಅಂತ ಹೇಳಿವಿ, ನಿಮ್ದು ತೊಗೊಂತೀವಿ ಅಂತ ಹೇಳಿ. ನಾ ಏನ್ ಹೇಳತ್ತೀನಿ ತೊಗೊಂತೀವಿ. ಏನಪ್ಪ ಅವ್ರ ಮ್ಯಾಗ ಯಾಕಂದ್ರೆ ಗೈಡ್ಗಳು ಕರ್ಕೊಂಡ್ ಮಾಡಪ್ಪ. ಕೇಳಿಲ್ಲ ಹಾಳಿ ಪೆನ್ ಕಸ್ಕೊಂಡ್ ಕಂಪ್ಲೇಂಟ್ ಕೊಡೋಣ ಆತಿಲ್ಲ. ನಿನ್ ಕೈಯಾಗ ಕೊಡ್ತೀವಿ. ಇನ್ನೇನು ಬರ್ಕೊಂತಿ ಅರ್ಥ ಆತ ತಗೊಂತೀವಿ ನಾವು, ಇಲ್ಲ ಅನ್ನೋದಿಲ್ಲ. ಬಟ್ ನೀವು ಅದಕ್ಕೊಂದು ಪ್ರಾಪರ್ ಐತಲ್ಲ. DC ಅವ್ರ ಅದಾರ, AC ಅವ್ರ ಅದಾರ. ನೆಕ್ಸ್ಟ್ ಇರೋದು ಇದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದಾವ. ಹೌದಾ? ಸಡನ್ ಆಗಿ ಹಿಂಗ್ ರೇಟ್ ಏರ್ಸ್ಯಾರ. ನೀವ್ ಅವ್ರದ್ದು ಏನಾರ ರೆಗ್ಯುಲೇಟ್ ಅಥಾರಿಟಿ ಇರ್ತಾರ, ಏನಾರ ರೆಗ್ಯುಲೇಷನ್ ಮಾಡ್ಬೋದ ಹೆಂಗ ಕೇಳಿರಿ? ಕಂಪ್ಲೇಂಟ್ ಕೊಟ್ಟಿರಿ? ಕಂಪ್ಲೇಂಟ್ ಕೊಟ್ಟಿರಿ? ಎಲ್ಲ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಕಂಪ್ಲೇಂಟ್ ಕೊಟ್ಟಾಗ ಏನಂದ್ರ ಅವ್ರ? ಈಗ ಅದ ಲೆಟರ್ ಎಲ್ಲ ಕೊಟ್ಟಿದ್ದೀವಿ ಸರ್ ನಾವು. ಹೌದ್ರಿ. ಮತ್ತೆ ಅವ್ರು ನೋಡ್ರಿ ಇಲ್ಲಿ ನಾವು ಬರೋದ್ ಕಾರಣ ಹೇಳಪ್ಪ, ಇಲ್ಲಿ ರೇಟ್ ಹೈಕ್ ಆಗಿದ್ದ ಅದಲ್ಲ. ನೀವು ಬರೋದ್ ಮೇನ್ ರೀಸನ್ ಅದ. ರೇಟ್ ಹೈಕ್ ಆಗಿದ್ದಕ್ಕೆ ಅದಕ್ಕೊಂದು ಪ್ರಾಪರ್ ಅಥಾರಿಟಿ ಐತಲ್ಲ. 15 ದಿನದಿಂದ ಮಾತಾಡೋದೇವ್ ಸರ್. ಮಾತಾಡಪ್ಪ. 15 ದಿನದಿಂದ ಮಾತಾಡೋದಿ ಸರ್. 4 ಸಲ ಮಾತಾಡಕ್ ಕರ್ದಿವಿ. ಅವ್ರದ ಅಧ್ಯಕ್ಷಕ್ಕೆ ಕರ್ದಿವಿ ಮಾತಾಡ್ಲಿಕ್ಕೆ. ಯಾರ ಅಧ್ಯಕ್ಷಕ್ಕೆ ಕರ್ದಿ? ಸಂಜು ಅಂತ ಹೇಳಿ ಇವ್ರ ಅಧ್ಯಕ್ಷರನ್ನ ಬಿಡಪ್ಪ. ಇವ್ರಿಗೆ ಮಾಡಿಬಿಟ್ರಲ್ಲ, ರೇಟ್ ಫಿಕ್ಸ್ ಮಾಡಿಬಿಟ್ರ ಅವ್ರು. ಹೌದಾ? ಅಸೋಸಿಯೇಷನ್ ಮಾಡ್ಕೊಂತ ಅವ್ರದ್ದು ರೇಟ್ ಫಿಕ್ಸ್ ಮಾಡಿಬಿಟ್ರ. ಈಗ ಇದನ್ನ ರೆಗ್ಯುಲೇಟ್ ಮಾಡಕ್ ಅಥಾರಿಟಿ ಮಾತಾಡ್ಬೇಕಲ್ಲ ಸರ್. ಫಸ್ಟ್ ಸ್ಟೆಪ್ ಅಲ್ಲೇ ತಗೋಬೇಕು. ಮಾತಾಡಿದಾಗ ಇವ್ರಿಂದ ರೆಸ್ಪಾನ್ಸ್ ಬಂತ? ರೆಸ್ಪಾನ್ಸ್ ಏನು ಬಂದಿಲ್ಲ ಅಂದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ 4 ಸಲ ಹೋದ್ರು ನಮ್ಗೆ ರೆಸ್ಪಾನ್ಸ್ ಬರ್ಲಿಲ್ಲ. 2 ದಿನ ಬಿಟ್ಟು ನಡಿಯಪ್ಪ, ಟೂರಿಸಂ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಕೇಳಬೇಕ. ನಾವು ಅಲ್ಲಿ ಮಟ್ಟ ಸರ್ ನಮ್ದು ಒಟ್ಟಿ ನಡೀತಾ ಇರೋದು ಅದ್ರ ಮೇಲೆ. ನಮ್ದು ಒಟ್ಟಿ ನಡೀತಾ ಇರೋದು ಬಟ್ ಅಲ್ಲಿ ಮಟ್ಟ ಹೋದ್ರೆ ಟೋಟಲ್ ಎಲ್ಲ ಬದಲಾಗಿದೆ ಅಂತ ಹೇಳಿ. ನಿಖಿಲ್ ಶೇಖರ್, KMM ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.